ನಮಸ್ಕಾರ ಎಲ್ರಿಗೂ. ಅಕ್ಷಯ ತೃತೀಯ ಹಬ್ಬದ ದಿವಸ ತಾಯಿ ಲಕ್ಷ್ಮೀ ದೇವಿಯನ್ನು ಯಾವ ರೀತಿ ಪೂಜೆ ಮಾಡಬೇಕು ಮತ್ತು ಸರಿಯಾದ ರೀತಿಯಲ್ಲಿ ಆರಾಧನೆ ಮಾಡಿದ್ರೆ ಆವತ್ತಿನ ದಿನ ನಿಮಗೆ ಅಷ್ಟೈಶ್ವರ್ಯಗಳು ಪ್ರಾಪ್ತಿಯಾಗುತ್ತೆ ಮುಂದೆ ಅನ್ನುವಂತಹದ್ದು. ಯಾಕೆ ಅಂತಂದರೆ ಅಕ್ಷಯ ತೃತೀಯ ಅಂತಂದರೆ ನಾವು ಅವತ್ತು ಮನೆಗೆ ಯಾವುದೇ ಒಂದು ಶುಭಕರವಾದಂತಹ ವಸ್ತುಗಳನ್ನು ತಂದರೆ ಅದು ಅಕ್ಷಯವಾಗುತ್ತಾ ಹೋಗುತ್ತೆ ಮುಂದೆ ಅನ್ನುವಂತಹದ್ದು. ಹಾಗೆಯೇ ನಮಗೆ ಒಂದು 10 ರೂಪಾಯಿ ಹಣ ಕೈಗೆ ಬರೋದೇ ಇದ್ರೂ ಅಥವಾ ಒಂದು 10 ರೂಪಾಯಿ ಹಣ ಕೈಯಿಂದ ಹೋಗೋದೇ ಇದ್ರೂ ಅದಕ್ಕೆ ತಾಯಿ ಲಕ್ಷ್ಮೀ ದೇವಿಯೇ ಕಾರಣ. ನಾವು ಸರಿಯಾದಂತಹ ರೀತಿಯಲ್ಲಿ ನಾನು ಅದಕ್ಕೆ ರಾಯರ ಪೂಜೆಯ ವಿಚಾರಗಳ ಸಂಬಂಧಿಸಿದಂತೆ ವಿಡಿಯೋಗಳನ್ನು ಹಾಕಿದಾಗ ಹಣಕಾಸಿನ ವಿಚಾರಗಳಿಗೆ ಬಹಳ ಕಷ್ಟ ಇದೆ, ಮನ್ನಲ್ಲಿ ನೆಮ್ಮದಿ ಇಲ್ಲ ಅಂದರೆ ಕೇವಲ ನಾವು ರಾಯರ ಪೂಜೆಯನ್ನಷ್ಟೇ ಮಾಡಿದ್ರೆ ಸಾಲದು. ಅದರ ಜೊತೆಗೆ ಹೆಣ್ಮಕ್ಳು ಮಂಗಳವಾರ ಮತ್ತು ಶುಕ್ರವಾರ ಲಕ್ಷ್ಮಿಯನ್ನು ಸರಿಯಾದಂತಹ ರೀತಿಯಲ್ಲಿ ಪೂಜೆ ಮಾಡಿ ಮನೆಯಲ್ಲಿ ಅನ್ನುವಂತಹ ಮಾತುಗಳನ್ನು ಸದಾ ಹೇಳ್ತಾ ಇರ್ತೀನಿ. ಯಾವಾಗ ನಾವು ಆಕೆಯನ್ನು ಸರಿಯಾದಂತಹ ರೀತಿಯಲ್ಲಿ ಆರಾಧನೆ ಮಾಡ್ತಾ ಹೋಗ್ತೀವೋ ದಿನೇ 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 ಏನಾಗುತ್ತೆ, ಹಣಕಾಸಿನ ವಿಚಾರದಲ್ಲಿ ನಾವು ಅಭಿವೃದ್ಧಿ ಹೊಂದುತ್ತಾ ಹೋಗ್ತೀವಿ. ಅಂದರೆ 10 ರೂಪಾಯಿ ಆದಾಯ ಇರುವಂತಹದ್ದು 20 ರೂಪಾಯಿ ಆಗ್ಬೋದು. ಇಲ್ಲ ಕಷ್ಟಪಟ್ಟು ದುಡಿತಾ ಇದ್ದೀವಿ, ಕೈ ತುಂಬ ಸಂಬಳ ಇದೆ, ಆದ್ರೂ ದುಡಿದಂತಹ ಹಣ ಯಾವುದಕ್ಕೂ ಬರ್ತಾ ಇಲ್ಲ ಅಥವಾ 10 ರೂಪಾಯಿ ನಾವು ಎತ್ತಿಡಲಿಕ್ಕೆ ಆಗ್ತಾ ಇಲ್ಲ, ಅನಾವಶ್ಯಕವಾಗಿ ಖರ್ಚಾಗ್ತಾ ಇದೆ ಮನೆಯಲ್ಲಿ ಅಂತಂದರೆ ಅದೂ ಸಹ ನಿಲ್ಲುತ್ತೆ. ಮನೆಯಲ್ಲಿ ನೆಮ್ಮದಿ ಅನ್ನುವಂಥದ್ದು ಬರುತ್ತೆ, ಗಂಡ ಹೆಂಡತಿ ಮಧ್ಯೆ ಒಂದು ಅನುಬಂಧ ಅನ್ನುವಂಥದ್ದು ಬರುತ್ತೆ, ಜಗಳಗಳು ಕಡಿಮೆ ಆಗುತ್ತೆ, ಎಲ್ಲ ಥರದಲ್ಲೂ ನೀವು ಅಭಿವೃದ್ಧಿಯನ್ನು ಹೊಂದುತ್ತಾ ಹೋಗ್ತೀರಾ. ಅಕ್ಷಯ ತೃತೀಯ ಹಬ್ಬದಂದು ಸರಿಯಾದಂತಹ ರೀತಿಯಲ್ಲಿ ತಾಯಿಯನ್ನು ನೀವು ಪೂಜೆ ಮಾಡೋದ್ರಿಂದ ಮುಂದೆ ಅಂದರೆ ಇಡೀ ವರ್ಷ ನಿಮಗೆ ಹಣಕಾಸಿನ ವಿಚಾರಗಳೇನಿರುತ್ತೆ ಅದರಲ್ಲಿ ಸುಗಮವಾಗಿ ಆಗಿ ಅಭಿವೃದ್ಧಿ ಆಗುವಂತಹದ್ದು. ಯಾವ ರೀತಿಯಲ್ಲಿ ನೀವು ಸರಳವಾಗಿ ಪೂಜೆಯನ್ನು ಮಾಡಬೇಕು ಅಂತಂದರೆ, ನಾನು ಬಹಳ ಎಲ್ಲ ಹೇಳಲಿಕ್ಕೆ ಹೋಗೋದಿಲ್ಲ. ಅಂದರೆ ನೀವು ಅದು ತಗೊಂಬನ್ನಿ, ಇದು ತಗೊಂಬನ್ನಿ, ಅದನ್ನಿಟ್ಟು ಪೂಜೆ ಮಾಡಿ, ಇದನ್ನಿಟ್ಟು ಪೂಜೆ ಮಾಡಿ ಯಾವುದೂ ಹೇಳಲ್ಲ. ಸರಳವಾಗಿ ನಾವು ಶುಕ್ರವಾರ ಯಾವ ರೀತಿಯಲ್ಲಿ ಮನೆಯಲ್ಲಿ ನಾವು ವಾರಗಳನ್ನು ಹೇಗೆ ಮಾಡ್ಕೊಳ್ತೀವಿ ಅದಕ್ಕೆ ಸ್ವಲ್ಪ ಒಂದು ದೈವಿಕವಾಗಿ ಅದನ್ನು ಮಾಡೋದಷ್ಟನ್ನೇ ನಾನು ಇಲ್ಲಿ ತಿಳಿಸುವಂತಹದ್ದು. ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿಯ ಫೋಟೋ ಖಂಡಿತ ಎಲ್ಲರೂ ಮನೆಯಲ್ಲೂ ಇದ್ದೇ ಇರುತ್ತೆ. ಆಮೇಲೆ ನೋಡಿ, ಅಕ್ಷಯ ತೃತೀಯ ಹಬ್ಬದ ದಿವಸ ಎಲ್ಲ ಫೋಟೋಗಳನ್ನು ಒರೆಸ್ಕೊಂಡು ನೀವು ನಿಮ್ಮ ಮನೆ ದೇವರ ವಾರ ಹೇಗೆ ಮಾಡ್ತೀರಲ್ವ ಆ ರೀತಿ ಎಲ್ಲ ಫೋಟೋಗಳನ್ನು ಒರೆಸ್ಕೊಳ್ಳಿ. ಹಿಂದಿನ ದಿವಸವೇ ಅರಿಶಿನ ಕುಂಕುಮ ಹಚ್ಚಲಿಕ್ಕೆ ಹೋಗಬೇಡಿ, ದೇವರ ಪಾತ್ರೆ ಎಲ್ಲವನ್ನೂ ಸಹ ತೊಳೆದಿಟ್ಕೊಳ್ಳಿ. ಹೀಗಾಗಿ ಲಕ್ಷ್ಮಿ ಫೋಟೋ ಇದ್ದರೆ ಅದನ್ನು ಸಹ ನೀವು ಒರೆಸಿ ಇಟ್ಕೊಂಡಿರ್ತೀರ. ಒರೆಸಿ ಇಟ್ಕೊಂಡು ಏನು ಮಾಡಬೇಕು, ಗಂಧ ಇದ್ದರೆ ಹಚ್ಕೊಳ್ಳಿ, ಇಲ್ಲ ಅಂದರೆ ತೊಂದರೆ ಇಲ್ಲ. ಕುಂಕುಮ, ಅರಿಶಿನ ಮತ್ತು ಗೆಜ್ಜೆ ವಸ್ತ್ರವನ್ನು ಹಾಕಿ ಅಮ್ಮನವರಿಗೆ ಅಲಂಕಾರವನ್ನು ಮಾಡಿಕೊಳ್ಳಿ. ಮಾಡಿಕೊಂಡು ಕಳಸವನ್ನು ಹೂಡಬೇಕು. ಅವತ್ತಿನ ದಿನ ಕಳಸವನ್ನು ಇಡಬೇಕಾಗತ್ತೆ. ನಾನು ಕಳಸ ಇಡುವಂತಹ ಪದ್ಧತಿ ಸುಮಾರಷ್ಟು ವಿಡಿಯೋಗಳಲ್ಲಿ ನಾನು ಹೇಳಿಕೊಟ್ಟಿದ್ದೀನಿ. ಕಳಸ ಇಡಿ, ಯಾರೋ ಅವ್ರು ಹಂಗೆ ಹೇಳ್ತಾರೆ ಹಿಂಗೆ ಹೇಳ್ತಾರೆ, ಕಳಸದ ಕಾಯಿ ಕೊಳಿದ್ರೆ ಹಾಗಾಗತ್ತೆ, ಇಲ್ಲ ಎಲೆಗಳು ಕೊಳಿದ್ರೆ ಹಾಗಾಗತ್ತೆ, ಖಂಡಿತ ಏನೂ ಆಗೋದಿಲ್ಲ. ನಿಮ್ಮ ಮನೆಯಲ್ಲಿ ಕಳಸ ಇಡುವಂತಹ ಪದ್ಧತಿ ಇಲ್ದಿದ್ರೂ ನೀವು ಶುರು ಮಾಡಿ. ಯಾವಾಗ ದೇವರ ಮನೆಯಲ್ಲಿ ನಾವು ಈ ರೀತಿ ಕಳಸವನ್ನು ಇಡ್ತೀವಲ್ವ, ಆ ಕಳಸ ಇಟ್ಟಾಗಲೇ ಒಂದು ದೈವಿಕ ಶಕ್ತಿ ಅನ್ನುವಂತಹದ್ದು ವೃದ್ಧಿಯಾಗುತ್ತೆ. ಬರೀ ಎಲೆನಲ್ಲಿ ಇಡುವಂತಹ ಕಳಸ ಇಡಬಾರ್ದು. ಅದರ ಜೊತೆಗೆ ಕಾಯಿಯನ್ನು ಇಟ್ಟಾಗಲೇ ಆ ಕಳಸ ಪರಿಪೂರ್ಣ ಅಂತ ಹೇಳಿ ಅನ್ನಿಸ್ಕೊಳ್ಳುವಂಥದ್ದು. ನಿಮ್ಮ ಮನೆಯಲ್ಲಿ ಒಂದು ತಾಮ್ರದ ಚೊಂಬು ಅಥವಾ ಬೆಳ್ಳಿ ಚೊಂಬಿದ್ರೆ ಅದನ್ನು ತಗೊಳ್ಳಿ. ಒಂದು ತಟ್ಟೆಗೆ ಅಕ್ಕಿಯನ್ನು ಹಾಕ್ಕೊಳ್ಳಿ. ಅಕ್ಕಿಯನ್ನು ಹಾಕ್ಕೊಂಡು ಅರಿಶಿಣದಲ್ಲಿ ಮೊದಲು ಏನು ಮಾಡಬೇಕು ನೀವು ಅಂತಂದರೆ, ಒಂದು ಅಷ್ಟದಳ ಪದ್ಮ ರಂಗೋಲಿಯನ್ನು ಬರ್ಕೊಳ್ಳಿ. ಬರ್ಕೊಂಡು ಅದರ ಮೇಲೆ ತಾಮ್ರದ ಚೊಂಬು ಅಥವಾ ಬೆಳ್ಳಿ ಚೊಂಬು ಏನು ನೀವು ಇಡ್ತೀರ ಅದನ್ನು ಇಟ್ಬಿಟ್ಟು ಮೊದಲು ಕೈಗೆ ಅಂದರೆ ಬಲಗೈನಲ್ಲಿ ಸ್ವಲ್ಪ ಕುಂಕುಮ, ಒಂದು ಕೆಂಪು ಹೂವು, ಒಂದು ಬಟ್ಲಡಿಕೆ, ಸ್ವಲ್ಪ ಪಚ್ಚ ಕರ್ಪೂರ, ಗೋಲ್ಡನ್ ಕಲರ್ ಇರುತ್ತಲ್ವ ಹೊಸ ಕಾಯಿನ್ ಯಾವುದಾದ್ರೂ 10 ರೂಪಾಯಿ 20 ರೂಪಾಯಿ ಆ ಥರದ್ದು ಒಂದು ಕಾಯಿನನ್ನು ಹಾಕಿ. ಮತ್ತು ಹಾಕಿ ನೀವು ಏನು ಮಾಡಬೇಕು, ಇಷ್ಟೇ ವಸ್ತುಗಳು ಹಾಕುವಂತಹದ್ದು. ದಯಮಾಡಿ ಕಳಸದ ಒಳಗಡೆ ಡ್ರೈ ಫ್ರೂಟ್ಸು ಆ ಥರದ್ದೆಲ್ಲ ಹಾಕಲಿಕ್ಕೆ ಹೋಗಬೇಡಿ. ಒಂದು ಚಿನ್ನದ ಬಣ್ಣದ ನಾಣ್ಯ, ಒಂದು ಬಟ್ಲಡಿಕೆ, ಕುಂಕುಮ, ಒಂದು ಕೆಂಪು ಬಣ್ಣದ ಹೂವು, ಸ್ವಲ್ಪ ಪಚ್ಚ ಕರ್ಪೂರ ಇಷ್ಟನ್ನು ಹಾಕ್ಕೊಳ್ಳಿ.
ಸಾಕಾಗುತ್ತೆ. ಹಾಕ್ಕೊಳ್ಳೋದಕ್ಕಿಂತ ಮುಂಚೆ ಬಲಗೈನಲ್ಲಿ ಈ ಎಲ್ಲ ವಸ್ತುಗಳನ್ನು ಹಿಡ್ಕೊಂಡು ಆ ತಾಯಿಯನ್ನು ಪ್ರಾರ್ಥನೆ ಮಾಡ್ಕೋಬೇಕು. ಈ ಕಳಸದಲ್ಲಿ ಆವಾಹನೆಯಾಗಿ ನಮ್ಮ ಮನೆಯಲ್ಲಿ ಇದ್ದು ನಮ್ಮ ಕಷ್ಟವನ್ನೆಲ್ಲ ಕಳೆಯಮ್ಮ, ಸುಮಂಗಲಿತನವನ್ನು ನಮಗೆ ದಯಪಾಲಿಸಿ ಅಂತ ಹೇಳಿ ಕೇಳಿಕೊಂಡು, ಹಣಕಾಸಿನ ಕಷ್ಟ ಏನಾದರೂ ಇದ್ದರೆ ಅದನ್ನೂ ಸಹ ನಿವಾರಣೆ ಆಗಲಿ ಅಂತೇಳಿ ಕೇಳ್ಕೊಳ್ಳಿ. ಇದಾದಮೇಲೆ ನೀರನ್ನು ಹಾಕಿ, ಕಳಸಕ್ಕೆ ತುಂಬ ನೀರು ಹಾಕಬಾರ್ದು, ಇನ್ನೂ ಒಂದು ಸ್ವಲ್ಪ ಇದೆ ಅನ್ನೋ ಹಾಗೇನೆ ನೀರನ್ನು ಕಡಿಮೆ ಮಾಡಿಕೊಳ್ಳಿ. ಅಂದರೆ ಪೂರ್ತಿ ಕಳಸದ ಚೊಂಬೇನಿದೆ ಅದು ಪೂರ್ಣವಾಗಿ ತುಂಬಿಸ್ಬೇಡಿ. ಇದಾದಮೇಲೆ ಆವತ್ತಿನ ದಿನ ಹಬ್ಬ ಆಗಿರೋದ್ರಿಂದ ಒಂದು 3 ಮಾವಿನ ಎಲೆ, ಒಂದು 5 ವಿಳೆದೆಲೆಯನ್ನು ಇಟ್ಕೊಳ್ಳಿ. ಮಾವಿನ ಎಲೆ ಸಿಕ್ಕಲಿಲ್ಲ ಅಂತಂದರೆ ಪರವಾಗಿಲ್ಲ, 5 ವಿಳೆದೆಲೆ ತೆಂಗಿನಕಾಯಿಯನ್ನು ಬಳಸ್ಕೊಂಡು ಕಳಸವನ್ನು ಇಟ್ಕೊಳ್ಳೋ ಅಂತಹದ್ದು. ಬರೀ ಮಾವಿನ ಎಲೆಯಲ್ಲಿ ಕಳಸ ಓಡಬೇಡಿ ಮನೆಯಲ್ಲಿ, ಅದು ಒಳ್ಳೆಯದಲ್ಲ. ವಿಳೆದೆಲೆ ಮತ್ತು ಮಾವಿನ ಎಲೆ ಎರಡನ್ನೂ ಸಹ ಬಳಸ್ಕೋಬೇಕಾಗುತ್ತೆ. ಈ ಕಳಸ ಇಟ್ಟ ಮೇಲೆ ಮಾಂಗಲ್ಯವನ್ನು ಹಾಕಿ ಒಂದು 9 ಎಳೆ ಅರಿಶಿನ ದಾರವನ್ನು ಮಾಡಿಕೊಂಡು ಆ ಕಳಸಕ್ಕೆ ಹಾಕಬೇಕು. ಆ ಅರಿಶಿಣದ ದಾರಕ್ಕೆ ಒಂದು 3 ಕಣ್ಣಿರುವಂತಹದ್ದು ಅರಿಶಿಣದ ಗೋಟು ಬರುತ್ತಲ್ವ, ಅದನ್ನು ಕಟ್ಟಿಬಿಟ್ಟು ಅಮ್ಮನವ್ರಿಗೆ ಮಾಂಗಲ್ಯವನ್ನು ಹಾಕಿ ಕಳಸಕ್ಕೆ ಅರಿಶಿಣ, ಕುಂಕುಮ, ಗೆಜ್ಜೆ ವಸ್ತ್ರ, ಹೂವು ಇವೆಲ್ಲವನ್ನು ಹಾಕಿ ಅದನ್ನು ತಾಯಿ ಮಹಾಲಕ್ಷ್ಮಿಯ ಸ್ವರೂಪ ಅಂತ ಹೇಳಿ ಭಾವಿಸಿ ಭಕ್ತಿಯಿಂದ ಅಮ್ಮನವರಿಗೆ ಅಲಂಕಾರವನ್ನು ಮಾಡ್ಕೋಬೇಕು. ಅಲಂಕಾರವನ್ನು ಮಾಡಿದ್ದಾದಮೇಲೆ ನೀವೇನು ಮಾಡಬೇಕು, ಆ ಕಳಸದ ಅಕ್ಕಪಕ್ಕ 2 ಸಣ್ಣ ತುಪ್ಪದ ದೀಪವನ್ನು ಹಚ್ಚೋದಕ್ಕೆ ರೆಡಿ ಮಾಡ್ಕೊಳ್ಳಿ. ಮಡ್ಲಕ್ಕಿ ಇಡಬೇಕಾಗತ್ತೆ ನೀವು ಆವತ್ತಿನ ದಿವಸ ಅಮ್ಮನವ್ರ ಎದುರುಗಡೆ. ಮಡ್ಲಕ್ಕಿಗೆ ಏನೇನು ಇಟ್ಕೋಬೇಕು, ಅಕ್ಕಿ, ಬೇಳೆ, ಅದರಲ್ಲಿ ಅರಿಶಿಣ, ಕುಂಕುಮ, ಬಳೆ, ಹೂವು, ಒಂದು ಬ್ಲೌಸ್ ಪೀಸು, ಕೊಬ್ಬರಿ ಹೋಳು ಅರ್ಧ ಕಟ್ ಮಾಡಿರುವಂತಹದ್ದು ಕೊಬ್ಬರಿ ಹೋಳು, ಅದರಲ್ಲಿ ಬೆಲ್ಲ, ಎಲೆ, ಅಡಿಕೆ, ದಕ್ಷಿಣೆ ಇಷ್ಟನ್ನು ಇಟ್ಟು ನೀವು ಅಮ್ಮನವರ ಮುಂದೆ ಒಂದು ತಟ್ಟೆಗೆ ಹಾಕಿಟ್ಬಿಟ್ಟು ಮಡ್ಲಕ್ಕಿಯನ್ನು ಇಟ್ಟುಬಿಟ್ಟು ಪೂಜೆಯನ್ನು ಮಾಡಬೇಕಾಗತ್ತೆ. ಕಳಸದ ಅಕ್ಕಪಕ್ಕ ತುಪ್ಪದ ದೀಪವನ್ನು ಹಚ್ಚಬೇಕು. ನೈವೇದ್ಯವನ್ನು ಇಡಬೇಕಾಗತ್ತೆ. ಅಂದರೆ ಅಮ್ಮನವರಿಗೆ ಗೋಧಿ ನುಚ್ಚಿನ ಪಾಯಸ ಇಷ್ಟ, ಶಾವಿಗೆ ಪಾಯಸ ಇಷ್ಟ, ಇಲ್ಲ ನೀವು ಹಬ್ಬ ಅಂತ ಹೇಳಿ ಒಬ್ಬಟ್ಟು ಮಾಡ್ತೀನಿ ಅಂತಂದರೆ ಸಂಪೂರ್ಣವಾಗಿ ಹಬ್ಬದ ಅಡುಗೆಯನ್ನೇ ದೇವರ ಮನೆಯಲ್ಲಿ ನೈವೇದ್ಯವಾಗಿ ಇಡ್ಬೋದು. ಇದೆಲ್ಲ ಆದಮೇಲೆ ಅಂದರೆ ದೀಪವನ್ನು ಹಚ್ಚಿದ್ದಾದಮೇಲೆ ತಾಯಿಯ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ. ಅಂದರೆ ಮಹಾಲಕ್ಷ್ಮಿ ಅಷ್ಟೋತ್ತರ ಬರುತ್ತಲ್ಲ, ಹೇಳ್ಕೊಬೋದು. ಕುಂಕುಮ ಅರ್ಚನೆ ಮಾಡಿದ್ರೂ ಸಹ ಬಹಳ ಒಳ್ಳೆಯದು. ಆವತ್ತಿನ ದಿನ ಕುಂಕುಮ ಅರ್ಚನೆ ಮಾಡುವಾಗ ದಯಮಾಡಿ ಒಂದೇ ಒಂದು ವಿಳೆದೆಲೆಯನ್ನು ಇಟ್ಕೊಂಡು ಕುಂಕುಮ ಅರ್ಚನೆ ಮಾಡಬೇಡಿ. 2 ವಿಳೆದೆಲೆಯನ್ನು ಇಟ್ಟು ನಿಮ್ಮ ಮನೆಯಲ್ಲಿ ತಾಯಿ ಲಕ್ಷ್ಮೀ ದೇವಿಯ ವಿಗ್ರಹ ಇದ್ದರೆ ಆ ವಿಳೆದೆಲೆ ಮೇಲೆ ಅಮ್ಮನವರನ್ನು ಇಟ್ಕೊಂಡು ಕುಂಕುಮಾರ್ಚನೆಯನ್ನು ಮಾಡ್ತಾ ಹೋಗಬೇಕು. ಕುಂಕುಮಾರ್ಚನೆ ಅಂತಂದರೆ ನಿಮ್ಮ ಉಂಗುರದ ಬೆರಳಿರುತ್ತಲ್ಲ, ಆ ಉಂಗುರದ ಬೆರಳು ಮತ್ತು ಹೆಬ್ಬೆರಳಿನ ಸಹಾಯದಿಂದ ಅಮ್ಮನವರ ಒಂದೊಂದೇ ಹೆಸರು ಅಂದರೆ ಅಷ್ಟೋತ್ತರದಲ್ಲಿ ಇರುತ್ತೆ, ಆ ಒಂದೊಂದೇ ಹೆಸರನ್ನು ಹೇಳ್ತಾ ಆ ಕುಂಕುಮವನ್ನು ಹಾಕ್ತಾ ಹೋಗಿ ಆ ವಿಗ್ರಹದ ಮೇಲೆ. ಇಲ್ಲ ಅಂತಂದರೆ ಆ 3 ಕಣ್ಣಿರುವಂತಹ ಅರಿಶಿಣದ ಕೊಂಬನ್ನು ಸಹ ಇಟ್ಟು ನೀವು ಕುಂಕುಮ ಅರ್ಚನೆಯನ್ನು ಮಾಡ್ಬೋದು. ಅದರ ಮೇಲೆ ಕುಂಕುಮವನ್ನು ಹಾಕ್ತಾ ಹೋಗಿಬಿಟ್ಟು ಕೊನೆಯಲ್ಲಿ ಕರ್ಪೂರದ ಆರತಿಯನ್ನು ಮಾಡ್ಕೊಳ್ಳಿ. ಇದು ಬಹಳ ಸರಳವಾಗಿ ಮಾಡುವಂತಹದ್ದು, ಬಹಳ ಉತ್ಪ್ರೇಕ್ಷೆ ಇಲ್ಲ ಆ ಥರದ್ದು ತನ್ನಿ, ಈ ಥರದ್ದು ತನ್ನಿ, ಈ ರೀತಿ ಮಾಡಿ ಆ ರೀತಿ ಮಾಡಿ ಯಾವುದೂ ಇಲ್ಲ. ಮನೆಯಲ್ಲಿ ನೀವೇನು ಶುಕ್ರವಾರ ಫೋಟೋ ಎಲ್ಲ ಒರೆಸಿ ಮಾಮೂಲಿ ಹೂಗಳನ್ನು ಹಾಕಿ ಈಗ ಅಲಂಕಾರ ಮಾಡ್ತಿರೋ, ಕಳಸವನ್ನು ಇಡ್ತಿರೋ ಅದನ್ನು ಸರಿಯಾದಂತಹ ರೀತಿಯಲ್ಲಿ ಇಟ್ಟು ತುಪ್ಪದ ದೀಪವನ್ನು ಹಚ್ಚಿ ನೈವೇದ್ಯವನ್ನು ಇಟ್ಟರೆ ಸಾಕಾಗತ್ತೆ. ಇನ್ಯಾವುದನ್ನು ವಿಶೇಷವಾಗಿ ಮಾಡುವಂಥದ್ದಿಲ್ಲ. ಆದರೆ ಆವತ್ತಿನ ದಿನ ಸರಿಯಾದಂತಹ ರೀತಿಯಲ್ಲಿ ನಿಮ್ಮ ಮನೆ ದೇವರ ಪೂಜೆಯನ್ನು ಮಾಡಬೇಕು, ಬಹಳ ಒಳ್ಳೆಯದು. ನೆಕ್ಸ್ಟ್ ವಿಡಿಯೋನಲ್ಲಿ ಹಾಕ್ತೀನಿ. ನಮಸ್ಕಾರ ಎಲ್ರಿಗೂ.